ಮೈಸೂರು ನವೆಂಬರ್ 15 ಸಿದ್ಧಾರ್ಥನಗರದಲ್ಲಿರುವ ಕಾವೇರಿ ಹಾರ್ಟ್ ಅಂಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಮೈಸೂರಿನಲ್ಲಿ ವಿಶ್ವ ಮಟ್ಟದ ಕಾವೇರಿ ಗುಣಶೀಲ ಐವಿಎಫ್ ಸೆಂಟರ್ನ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸೆಂಟರ್ನ ಉದ್ಘಾಟನೆಯನ್ನು ದಕ್ಷಿಣ ಭಾರತದ ಚಲನಚಿತ್ರ ಖ್ಯಾತ ನಟಿ ಶ್ರೀಮತಿ ಸುಹಾಸಿನಿ ಮಣಿರತ್ನಂ ರವರು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಕಾವೇರಿ ಹಾರ್ಟ್ ಅಂಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಚೇರ್ಮನ್ ಡಾಕ್ಟರ್ ಜಿ.ಆರ್. ಚಂದ್ರಶೇಖರ್, ಹಾಸ್ಪಿಟಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸರಳಾ ಚಂದ್ರಶೇಖರ್, ಗುಣಶೀಲ ಐವಿಎಫ್ ಸೆಂಟರ್ನ ವ್ಯವಸ್ಥಾಪಕ ಪಾಲುದಾರರಾದ ಡಾಕ್ಟರ್ ದೇವಿಕಾ ಗುಣಶೀಲ, ಡಾಕ್ಟರ್ ರಾಜಶೇಖರ್ ನಾಯಕ್ ರವರು ಸೇರಿದಂತೆ ಕಾವೇರಿ ಸಂಸ್ಥೆಯ ಸಲಹಾ ತಜ್ಞರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೈಸೂರಿನಲ್ಲಿ ಕಾವೇರಿ ಆಸ್ಪತ್ರೆಯು ದಶಕಕ್ಕೂ ಹೆಚ್ಚಿನ ಅವಧಿಯಿಂದ ಮುಂಚೂಣಿಯ 3ನೇ ಉನ್ನತ ಹಂತದ ಆರೈಕೆಯ ವ್ಯವಸ್ಥೆಯಾಗಿದೆ. ಸಂಸ್ಥೆ ರೋಗಿಗಳ ಲಾಭಕ್ಕಾಗಿ ಹೆಚ್ಚುವರಿ ವೈದ್ಯಕೀಯ ಸೇವೆಗಳನ್ನು ಸೇರಿಸಿಕೊಳ್ಳುತ್ತಾ ಬಂದಿದೆ. ಈ ಪ್ರಯತ್ನದಲ್ಲಿ ಗುಣಶೀಲ ಜೊತೆಗೆ ಸಹಭಾಗಿತ್ವದಲ್ಲಿ ಐವಿಎಫ್ ಸೇವೆಗಳನ್ನು ಕಾವೇರಿ ಗುಣಶೀಲ ಐವಿಎಫ್ ಸೆಂಟರ್ ಹೆಸರಿನಲ್ಲಿ ಈಗ ಆರಂಭಿಸಿದೆ. ಕಾವೇರಿ ಹೆಲ್ತ್ ಕೇರ್ನ ಪ್ರಯತ್ನಗಳಿಗೆ ಇದು ಮತ್ತೊಂದು ಗರಿಯನ್ನು ಸೇರಿಸಿದೆ ಎಂದು ತಿಳಿಸಿದರು. ಈ ಉದ್ಘಾಟನಾ ಕಾರ್ಯಕ್ರಮ ಕುರಿತು ಚಿತ್ರನಟಿ ಶ್ರೀಮತಿ ಸುಹಾಸಿನಿ ಮಣಿರತ್ನಂ ಮತ್ತು ಕಾವೇರಿ ಆಸ್ಪತ್ರೆ ಚೇರ್ಮನ್ ಡಾಕ್ಟರ್ ಜಿ.ಆರ್. ಚಂದ್ರಶೇಖರ್ ಅವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ JRS, ಶ್ರೀಗರಿ ನ್ಯೂಸ್, ಮೈಸೂರು. My well-wishers and dear media friends, really today is a very auspicious, most memorable and important milestone in the history of Kaveri Heart and Multispecialty Hospital. Kaveri Heart and Multispecialty Hospital in Mysore for the last 13 years serving the city and in and around the Mysore people. Today, we have joined hands with Gunashila Group of Hospitals and in the joint venture, Kaveri Gunashila IVF Center being inaugurated today. To this auspicious occasion, we have very popular, most talented, multilinguistic South Indian actress. Along with her, she is also a director, producer and writer. More than all this, beyond all these things, she is a great philanthropist. She runs NGOs. She uplifts a lot of down-low people in contributing them to become a good citizens of society. Really, we are all proud to have Madam Suhasini Maniratnam as our chief guest. Give her a big hand. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ ಮೈಸೂರಿಗೆ ಬರಬೇಕಂತಾನೆ ಸಂತೋಷ ಬಂದ್ಬಿಡುತ್ತೆ. ಹಳೆಯ ನೆನಪೆಲ್ಲ ಬಂದ್ಬಿಡುತ್ತೆ. ಇಲ್ಲಿ ಬರೋದು, ನಿಮ್ಮೆಲ್ಲ ನೋಡೋದು, ಮೈಸೂರು ಸ್ಟ್ರೀಟಲ್ಲಿ ಡ್ರೈವಿಂಗ್ ಹೋಗೋದು ಎಲ್ಲ ಒಂದು ಸುಂದರವಾದ ಅನುಭವ. ಕಂಟಿನ್ಯೂಲಿ ನಾಸ್ಟಾಲಜಿಕ್. ಯಾಕೆಂದರೆ ನನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕರಿಯರ್ ಶುರು ಆಯಿತು ಇಲ್ಲೇ ಮೈಸೂರಿನಲ್ಲಿ. ಆ್ಯಕ್ಚುಲಿ ರಿಮೆಂಬರ್ ದ ಫಸ್ಟ್ ಡೇ ಆಫ್ ಶೂಟಿಂಗ್ ಬಂಧನ ಪಿಕ್ಚರಲ್ಲಿ. ಅದರಲ್ಲಿ ನಾನು ಒಂದು ಮೆಡಿಕಲ್ ಪ್ರೊಫೆಷನಲ್, ನಿಮ್ಮೆಲ್ಲರಿಗೂ ಗೊತ್ತು, ನಂದಿನಿ, ಡಾಕ್ಟರ್ ನಂದಿನಿ ಅಂತ, ಡಾಕ್ಟರ್ ಹರ್ಷ, Dr. Harish. It's not possible to forget him. We can forget his name, but the performance,
ನಿಮಗೆಲ್ಲ ನೆನಪಿರುತ್ತೆ ವಿಷ್ಣುವರ್ಧನ ಪಿಕ್ಚರಲ್ಲಿ ವಾಸ್ ಸೊ ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ನಾನು ತುಂಬ ಲಕ್ಕಿ ಆ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ, ನಿಮ್ಮನ್ನೆಲ್ಲ ಟು ಮೀಟ್ ಪೀಪಲ್ ಆ್ಯಂಡ್ ಟು ವಿನ್ ದ ಹಾರ್ಟ್ಸ್ ಆಫ್ ದ ಪೀಪಲ್. ಇದೆಲ್ಲ ಒಂದು ವಾಟ್ ಕ್ಯಾನ್ ಐ ಸೇ, ಇಟ್ಸ್ ಜಸ್ಟ್ ಲಕ್. ವೆರಿ ಹ್ಯಾಪಿ. ಆ್ಯಂಡ್ ಇವತ್ತು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು ಶ್ರೀಕಾಂತ್ ಅವರು, ಅವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು. ಆ್ಯಕ್ಚುಲಿ ನಾನು ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಫ್ರಮ್ ಹಿಯರ್ ಟು 1983 ಶೂಟಿಂಗ್ ಆಗಿತ್ತು. ಯು ಆರ್ ನಾಟ್ ಬಾರ್ನ್ ಅಟ್ ದಟ್ ಟೈಮ್, ಐ ಡೋಂಟ್. ಸೊ ವಾಟ್ ಶಲ್ ಐ ಸೇ, ಐ ಕಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಲಾಯರ್ಸ್. ನನ್ನ ಫ್ಯಾಮಿಲಿನಲ್ಲಿ ಸುಮಾರು ಆಲ್ಮೋಸ್ಟ್ 40 ಲಾಯರ್ಸ್ ಇದ್ದಾರೆ. The Solicitor General of India, Paraswaran is my uncle, his son Oman Paraswaran, all of them are related to us. Father lawyer, grandfather lawyer, uncles lawyer. Next generation everyone actor. So we lost out among creating people like you who are serving the society. No, that's not the story. My sister, eldest sister Nanaka, she is a doctor. She is a neonatologist practicing in the UK, and my brother-in-law is a pediatrician in the UK. So there is a small belief that is real, that there is a family, there is a father, there is a mother, there is a bad person, and there is a storm, there is a tsunami, and there is romance, and there is death, and there is happiness, there is birth. So we create life. But now create Mado our life, it is only illusional. But what you do is real, creating life and creating hope. Amazing, so congratulations to all of you. I think once upon a time when I was a really young person, I was traveling with my director who's from here, Rajendra Singh Babu. I had 3 or 4 children. So when we were coming by plane, the children were playing havoc and he was managing everything. And I said, what is this all about managing children? And he said, Suhasini, you are very young now, you are only 20. When you are 40 and 50, you will realize the wealth that you have accumulated in life is not your success, it is not your house, it is not your car, it is your children. He said, children are your wealth. And when a couple cannot have children, you can imagine whatever they achieve, nothing matters. Nothing is really important if they don't have that particular wealth or the happiness of the child. So you are giving the wealth and happiness back to all of them. So on behalf of all of them, ನಾನು ನೋಡಿದ್ದೀನಿ ಈಗ ದ ಫೆಸಿಲಿಟೀಸ್ ಎಲ್ಲ. ಐ ಹ್ಯಾಡ್ ಗೂಸ್ ಫ್ಲೆಶ್ ಸೀಯಿಂಗ್ ಆಲ್ ದಟ್. ಯಾಕೆಂದರೆ ಆ ರೂಮಲ್ಲಿ ಲೈಫ್ ಇಸ್ ಕ್ರಿಯೇಟೆಡ್ ಅಂತ ಹೇಳುವಾಗ ಐ ವಾಸ್ ರಿಯಲಿ ಟೇಕನ್ ಅಬ್ಯಾಕ್. ಆ್ಯಂಡ್ ಐ ಟೋಲ್ಡ್ ದ ಎಂಬ್ರಿಯಾಲಜಿಸ್ಟ್, I played an embryologist role in Malayalam film called Kalimannu. A lady whose husband has had an accident and he's in coma. She wants to have his child. So I was the embryologist. So we did some work like this. So I come to terms with it, and I was telling doctors that I'm playing gynecologist with 2 films, oncologist with 2 films, and psychiatrist with 1 film. So I'm going to doctor special. Everyone I know about okay, Suhasini, she has to play a doctor at the I think that is my luck. I'm very, 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 very happy. And with Dr. Cherian, you won't believe it, I was in an actual operation theatre doing a, cardio surgery. He was doing it, and I was there wearing the scrub and standing there acting. I was actually doing that surgery many years ago for a Tamil film. So I've been very, very, very lucky. Sometimes Maniratnam and I sit together. Okay. In fact, I am the boss. Okay. So we were sitting together. What is the purpose? Nam life nali purpose game, acting, directing, and making sure people see. Alalla, we have to do something to the society. There are only 2 kinds of people who can actually serve the society. 1, medical professionals, doctors. Second, people who do community work. ನಾನು ನೀನು ಈ ಜನ್ಮದಲ್ಲಿ ಡಾಕ್ಟರ್ ಆಗೋ ಸಾಧ್ಯ ಇಲ್ಲ, ಸೊ ಅದನ್ನು ಬಿಟ್ಬಿಡು, ಸೊ ಲೆಟ್ ಅಸ್ ಡೂ ಕಮ್ಯುನಿಟಿ ವರ್ಕ್ ಅಂತ ಹೇಳಿದ್ರು. ಸೊ ಬಿಕಾಸ್ ಆಫ್ ದಟ್ ಐ ಸ್ಟಾರ್ಟ್ ವಿತ್ NGO. ಅದರ ಬಗ್ಗೆನೇ ಡಾಕ್ಟರ್ ಚಂದ್ರಶೇಖರ್ ವಾಸ್ ಟಾಕಿಂಗ್ ಅಬೌಟ್ ಇಟ್. ಈಗ ಡಾಕ್ಟರ್ ಸರ್ದಾರ್ ಹೇಳಿದ್ರು, ಡಾಕ್ಟರ್ ಚಂದ್ರಶೇಖರ್ ಇಸ್ ಫ್ರಮ್ ಅ ವೆರಿ ಸ್ಮಾಲ್ ವಿಲೇಜ್
until he's come to this level anta. Sir, I am also from a small village. Nam village nalli those who studied with me came only for the midday meal. And midday meal, you know, to eat that they all came to the school. Our school nalli nanu odidu. So it is possible, and I'm so happy to see somebody like him so successful. City in the success ಬರೋದು ನಾರ್ಮಲ್. ಯಾಕೆಂದ್ರೆ ಕಾಂಪಿಟೇಷನ್ ಏನು ಅಂತ ನಿಮಗೆಲ್ಲ ಗೊತ್ತು. ನಮಗೆಲ್ಲ ಕಾಂಪಿಟೇಷನ್ ಇಲ್ಲ. ದೇರ್ ಇಸ್ ನೋ ಸ್ಟ್ಯಾಂಡರ್ಡ್, ದೇರ್ ಇಸ್ ನೋ ಬೆಂಚ್ ಮಾರ್ಕ್, ಏನಿಲ್ಲ. ಅಲ್ಲಿಂದ ಬರೋದು ತುಂಬಾ ಕಷ್ಟ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಸಕ್ಸಸ್. And this is a great achievement today, to bring IVF to Mysore and to bring two wonderful institutions together. I always jokingly say, people say, oh, you're already a filmmaker, you know, you're not doing very difficult work, it's very glamorous. So no, when my husband writes the story, or Bharti Raja or Putana Kankan writes a story, they create life. ಶ್ರೀಗರಿ ನಿಮ್ಮ ಮನದಾಳದ ಗರಿ.